ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ಕೇಂದ್ರ ಸರ್ಕಾರ 15 ವರ್ಷದ ಹಳೆಯ ವಾಹನಗಳಿಗೆ ಮತ್ತು 20 ವರ್ಷದ ಹಳೆಯ ವಾಹನಗಳಿಗೆ ದುಪ್ಪಟ್ಟು ದರವೂ ಅಲ್ಲ, ಏನು ಇದುವರೆಗೂ ಕೂಡ RTO ಚಲನ್ನು ಎಫ್ಸಿಗೆ 600 ರೂಪಾಯಿ ಇತ್ತು. ಈ ಒಂದು ಚಲನ್ನ ದರವನ್ನು ಏಕಾಏಕಿ 15 ವರ್ಷದ ಮೇಲ್ಪಟ್ಟ ವಾಹನಗಳಿಗೆ ಸರಾಸರಿ 4,500 ರೂಪಾಯಿಗಳಿಗೆ ತಗೊಂಡು ಬಂದು ಇಟ್ಟಿದೆ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಆಗ್ಬೋದು ಮತ್ತು ರಾಜ್ಯ ಸರ್ಕಾರವೇ ಆಗ್ಬೋದು, ಎಲ್ಲರ ಟಾರ್ಗೆಟ್ ಇರ್ತಕ್ಕಂಥದ್ದು ಸಾರಿಗೆ ಕ್ಷೇತ್ರ. ಸಾರಿಗೆ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಎಲ್ಲ ಮಾಲೀಕರು ಮತ್ತು ಚಾಲಕರುಗಳು ಏನಿದ್ದಾರೆ, ಇಲ್ಲಿ ಸ್ವಂತ ಉದ್ಯಮವನ್ನು ಆರಂಭ ಮಾಡಬೇಕು ಅಂತೇಳಿ ವಾಹನಗಳನ್ನ ಖರೀದಿ ಮಾಡ್ಕೊಂಡು ಬರುವಂತಹ ಚಾಲಕರುಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಳ್ಳೆ ಮರ್ಯಾದೆಯನ್ನೇ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಆಟೋ ಚಾಲಕರುಗಳದೇ ತಗೊಂಡ್ರು ಕೂಡ ಈ ಕಡೆಗೆ ಒಂದು ಭಾಗದಲ್ಲಿ ದುಡಿಮೆ ಇಲ್ಲದೆ ಆದಿ ಬೀದಿಗಳಲ್ಲಿ ಕುಳಿತಿರ್ತಕ್ಕಂತಹ ಚಾಲಕರುಗಳು, ಕಂಪನಿಗಳ ಪರವಾಗಿ ನಿಂತ್ಕೊಳ್ಳುವಂತಹ ಸರ್ಕಾರಗಳು. ಈಗ ಲಾಸ್ಟ್ ಟೈಮು ಕೂಡ ತಾವು ನೋಡಿರ್ಬೋದು, ಕಂಪನಿಗಳ ಪರವಾಗಿ 1x3 ಅಂದರೆ ಪೀಕ್ ಅವರ್ಸ್ಗಳಲ್ಲಿ 15 ರೂಪಾಯಿ ಇರ್ತಕ್ಕಂಥ ಕಿಲೋಮೀಟರ್ ದರವನ್ನು 45 ರೂಪಾಯಿ ತನಕಲ್ಲೂ ಕೂಡ ಏರಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಇವೆಲ್ಲವೂ ಕೂಡ ಕಂಪನಿಗಳ ಪರವಾಗಿಯೇ ಕೆಲಸ ಮಾಡುವಂಥದ್ದನ್ನು ಕೆಲವು ಕಡೆ ನಿಮ್ಮದೇ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ರಸ್ತೆಯಲ್ಲಿ ನಿಂತು ದುಪ್ಪಟ್ಟು ದರ ವಸೂಲಿ ಮತ್ತು ಅಗ್ರಿಗೇಟರ್ ಕಂಪನಿಗಳನ್ನ ಬಳಕೆ ಮಾಡೋದಕ್ಕೆ ಅಂತೇಳಿ ಫೈನ್ ಹಾಕ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಿಲ್ವಾ? RTO ಇಲಾಖೆಯನ್ನೇ ಬೀಗ ಹಾಕುವಷ್ಟು ಮಟ್ಟಕ್ಕೆ ಅಧಿಕಾರಿಗಳು ಬಂದು ನಿಂತು ಬಿಟ್ಟಿದ್ದಾರೆ. ಸಾರಿಗೆ ಕ್ಷೇತ್ರವನ್ನು ನಂಬಿಕೊಂಡು ಇವತ್ತು ಲಕ್ಷಾಂತರ ಜನ ಸ್ವಂತ ವಾಹನಗಳನ್ನ ಖರೀದಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲಾಖೆಯ ಬೆಳವಣಿಗೆಯ ಬಗ್ಗೆ ಮತ್ತು ಇಲಾಖೆಯನ್ನು ನಂಬಿ ಬಂಡವಾಳ ಹಾಕಿರ್ತಕ್ಕಂತಹ ಚಾಲಕರುಗಳ ಬೆಳವಣಿಗೆಯ ಬಗ್ಗೆ ಯೋಚನೆ ಮಾಡದೇ ಇರ್ತಕ್ಕಂಥ ನಾಲಾಯಕ ಅಧಿಕಾರಿಗಳು ಯಾರ ಹಿಡಿತದಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಸರ್ಕಾರದ ಹಿಡಿತದಲ್ಲೂ ಇಲ್ಲ, ಈ ಕಡೆ ಕಂಪನಿಗಳ ಹಿಡಿತಕ್ಕೆ ಸೇರ್ಕೊಂಡು ನಲುಗ್ತಾ ಇರ್ತಕ್ಕಂಥ RTO ಇಲಾಖೆಯನ್ನ ಬಿಡುಗಡೆಯನ್ನ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಚಾಲಕರೇ, ನೀವುಗಳು ಒಗ್ಗಟ್ಟಾಗಿ ನೀವುಗಳು ಎಲ್ಲಿವರೆಗೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ, ಅಲ್ಲಿವರೆಗೂ ಕೂಡ ಇಂತಹ ಅಧಿಕಾರಿಗಳು ನಿಮ್ಮ ಮೇಲೆ ಗದಾಪ್ರಹಾರವನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಚಾಲಕರುಗಳು ಸಂಘಟಿತರಾಗಬೇಕು ಮತ್ತು ಕಾನೂನು ಅರಿವನ್ನು ತೆಗೆದುಕೊಳ್ಬೇಕು ಮತ್ತು ಒಬ್ಬ ಅಧಿಕಾರಿಯನ್ನ ಪ್ರಶ್ನೆ ಮಾಡುವಂತಹ ಒಂದು ಆಲೋಚನೆಯನ್ನ ತಾವು ಬೆಳೆಸ್ಕೋಬೇಕಾಗುತ್ತೆ. ನೀವು ಎಲ್ಲಿವರೆಗೂ ಕೂಡ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಇಂಥ ಹೊಸ ಹೊಸ ಕಾನೂನುಗಳನ್ನ ತಗೊಂಡು ಬಂದು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ನೀವು ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ಕೂಡ ಕಂಪನಿಗಳ ಆಡಳಿತ ಮತ್ತು ಇಲಾಖೆಯ ಅಧಿಕಾರಿಗಳ ಭ್ರಷ್ಟಾಚಾರ ಅಷ್ಟು ದೊಡ್ಡ ಮಟ್ಟಕ್ಕೆ ತಾಂಡವವಾಡೋದಕ್ಕೆ ಕಾರಣವಾಗ್ತಾ ಇದೆ. ನೀವು ಇನ್ಮುಂದಾದರೂ ಕೂಡ ಚಾಲಕರುಗಳು ಎಚ್ಚೆತ್ಕೊಂಡು ಇಂತಹ ವಿಚಾರಗಳಲ್ಲಾದರೂ ಕೂಡ ಒಂದು ಧ್ವನಿಯಾಗಿ ನಿಂತ್ಕೋಬೇಕಾಗತ್ತೆ. ಈಗ 15 ವರ್ಷದ ಹಳೆ ವಾಹನಗಳಿಗೆ ಏಕಾಏಕಿ 4,500 ರೂಪಾಯಿಗಳನ್ನ ಟ್ಯಾಕ್ಸ್ ಕಟ್ಟಬೇಕು. 20 ವರ್ಷದ ವೆಹಿಕಲ್ಗಳಿಗೆ 10,000 ರೂಪಾಯಿ ತನಕಲ್ಲೂ ಕೂಡ ಟ್ಯಾಕ್ಸನ್ನು ಕಟ್ಟಬೇಕು ಅಂತಂದರೆ ಎಲ್ಲಿಂದ ತಗೊಂಡು ಬರೋದು ದುಡ್ಡನ್ನು? ಇವತ್ತು ಎಲ್ಲ ಕಂಪನಿಗಳು ಕೂಡ ಚಾಲಕರುಗಳನ್ನ ರಸ್ತೆಯಲ್ಲಿ ಕುಂಡಿಸಿರೋದನ್ನ ತಾವೆಲ್ಲರೂ ಕೂಡ ಕಾಣ್ತಾ ಇದ್ದೀರಾ. ಹಾಗಿದ್ದೂ ಕೂಡ ಏಕಾಏಕಿ ಸರ್ಕಾರಗಳು ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂದರೆ ಇವು ಯಾವ ಒಂದು ಸಮೀಕ್ಷೆಯನ್ನ ಮಾಡಿ ಆರ್ಥಿಕತೆಯಲ್ಲಿ ಚಾಲಕರುಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಇವ್ರಿಗೆ ಯಾರು ಸಮೀಕ್ಷೆ ಮಾಡಿ ಆರ್ಥಿಕತೆಯನ್ನು ಕೊಟ್ಟವರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂಥ ವಿಚಾರಗಳಲ್ಲಿ ಒಗ್ಗಟ್ಟಾಗಿ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.